ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಧಿಕಾರದ ಆದೇಶ ವ್ಯತಿರಿಕ್ತವಾಗಿ ರಾಜ್ಯಕ್ಕೆ ಮುಳುವಾಗ್ತಾ ಇರೋದ್ರಿಂದ ಇದನ್ನ ಕೂತು ಚರ್ಚೆ ಮೂಲಕ ಬಗೆಹರಿಸಿಕೊಂಡ್ರೆ ಒಳ್ಳೆಯದು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮನಸ್ಸು ಮಾಡಿದ್ದಾರೆ. ಆ ಕಡೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಕೂಡ ಚರ್ಚೆಗೆ ನಾನು ಸಿದ್ಧ, ಕೂತ್ಕೊಂಡು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳೋಣ ಅನ್ನುವಂತ ಮನಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಇಬ್ಬರು ನಾಯಕರು ಕೂಡ ಇವತ್ತು ಮುಖಾಮುಖಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿದ್ದಾರೆ. ಇವತ್ತು ತಮಿಳುನಾಡಿಗೆ ಭೇಟಿ ನೀಡಲಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ವಿಜಯ್, ತಮಿಳುನಾಡಿನ ಮುಖ್ಯಮಂತ್ರಿ ಇಬ್ಬರು ಕೂಡ ಮುಖಾಮುಖಿ ಆಗ್ತಿದ್ದಾರೆ. ಡಿಕೆ ಶಿವಕುಮಾರ್ ಭೇಟಿ ಕೊಡಲಿದ್ದಾರೆ. ಅಲ್ಲಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ನಡುವೆ ಹೈ ವೋಲ್ಟೇಜ್ ಮೀಟಿಂಗ್. ಕರ್ನಾಟಕ ತಮಿಳುನಾಡು ನಡುವೆ ಕಾವೇರಿ ನೀರು ವಿವಾದ ಇದೆಯಲ್ಲ, ಇದು ಇತ್ಯರ್ಥ ಆಗುತ್ತಾ ಇಬ್ಬರು ನಾಯಕರ ಈ ಚರ್ಚೆಯಿಂದ? ತಮಿಳುನಾಡು ಮುಖ್ಯಮಂತ್ರಿ ಜೊತೆಗೆ ಸಭೆ ನಡೆಸೋದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನಸ್ಸು ಮಾಡಿದ್ದು ಎರಡು ರಾಜ್ಯಗಳ ನಡುವಿನ ಕಾವೇರಿ ಬಿಕ್ಕಟ್ಟು ಇತ್ಯರ್ಥ ಆಗುತ್ತಾ? ಗಡಿ ಭಾಗದ ಉದ್ವಿಗ್ನತೆ ಶಮನಕ್ಕೆ ಉಭಯ ರಾಜ್ಯಗಳು ಒತ್ತು ಕೊಡುವ ಸಾಧ್ಯತೆ ಇದೆ. ಕಾವೇರಿ ನೀರು ಹಂಚಿಕೆ ವಿಚಾರವೇ ಪ್ರಮುಖ ಅಜೆಂಡಾ ಆಗಿದೆ ಇಬ್ಬರು ನಾಯಕರಲ್ಲೂ ಕೂಡ. ಇವತ್ತು ತಮಿಳುನಾಡಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮುಖ್ಯಮಂತ್ರಿ ವಿಜಯ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ರಾಜ್ಯದ ಪರವಾಗಿ ಮತ್ತು ಕಾವೇರಿ ಜಲಾನಯನ ಪ್ರದೇಶದ ವಾಸ್ತವ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಳ್ಳುವಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗ್ತಾರಾ ಅನ್ನೋದೇ ಪ್ರಶ್ನೆ ಇರೋದು. ಕಾವೇರಿ ನೀರು ಅಂತ ಬಂದಾಗ ತಮಿಳುನಾಡಿನಲ್ಲಿ ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ತಮಗೆ ಬೇಕಾಗಿರುವ ನೀರನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೆ ತಮಿಳುನಾಡು. ಯಾಕೆ ಪದೇ ಪದೇ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಈ ವಿಚಾರದಲ್ಲಿ? ನಮ್ಮಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಅಲ್ಲಿ ಕೃಷಿ ಬಳಕೆಗೆ ನೀರು ಕೇಳ್ತಿದ್ದಾರೆ. ಇಂಥ ಸಮಯದಲ್ಲಿ ಪ್ರಾಧಿಕಾರದ ಆದೇಶ ಕರ್ನಾಟಕಕ್ಕೆ ಮುಳುವಾಗ್ತಾ ಇದೆಯಲ್ಲ, ಅಟ್ಲೀಸ್ಟ್ ನೀವೇ ಮುಖ್ಯಮಂತ್ರಿಗಳ ಜೊತೆಗೆ ತಮಿಳುನಾಡು ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಚರ್ಚೆ ಮಾಡಿ ಸಭೆಯ ಮೂಲಕ ಅಥವಾ ಮಾತುಕತೆಯ ಮೂಲಕ ಇದನ್ನ ಬಗೆಹರಿಸಿಕೊಂಡು ಬರಬೇಕು, ವಾಸ್ತವ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಡಬೇಕು ಅನ್ನೋದು ರೈತರ ಆಗ್ರಹ ಆಗಿತ್ತು. ಇನ್ಫ್ಯಾಕ್ಟ್ ರಾಜ್ಯದ ಜನರ ಆಗ್ರಹ ಕೂಡ. ಹಾಗಾಗಿ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಮನಸ್ಸು ಮಾಡಿದ್ದಾರೆ. ಹಾಗಾಗಿ ತಮಿಳುನಾಡಿಗೆ ಇವತ್ತು ಭೇಟಿ ಕೊಡ್ತಿದ್ದಾರೆ. ಇಬ್ಬರು ನಾಯಕರ ಈ ಮುಖಾಮುಖಿ ಸಂದರ್ಭದಲ್ಲಿ ಆಗುವಂತಹ ಬೆಳವಣಿಗೆ ಅತಿ ದೊಡ್ಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಮತ್ತು ವಿಜಯ್ ಭೇಟಿ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಗಬಹುದು? ಕರ್ನಾಟಕದ ಹಿತಾಸಕ್ತಿ ಕಾಯೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಬಹುದು. ಕರ್ನಾಟಕದ ಜಲಸಂಪನ್ಮೂಲ ಪರಿಸ್ಥಿತಿಯ ಬಗ್ಗೆ ಡಿಕೆ ಶಿವಕುಮಾರ್ ಮಾಹಿತಿ ಕೊಡಬಹುದು. ಇನ್ಫ್ಯಾಕ್ಟ್ ಜಲಸಂಪನ್ಮೂಲದ ಬಗ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಇರೋದು ಡಿಕೆ ಶಿವಕುಮಾರ್ ಅವರಿಗೆ. ಕಾರಣ ಆ ಇಲಾಖೆಯ ಜವಾಬ್ದಾರಿ ಹೊತ್ತು ಹಲವು ವರ್ಷಗಳು ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅದರ ಸಾಧಕ ಬಾಧಕಗಳು ಬಹಳ ಚೆನ್ನಾಗಿ ಡಿಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಕಾವೇರಿ ನೀರಿನ ಲಭ್ಯತೆ ಮತ್ತು ಮಳೆಯ ಪ್ರಮಾಣದ ಬಗ್ಗೆ ಕೂಡ ಚರ್ಚೆ ಆಗಬಹುದು ಇವತ್ತಿನ ಸಭೆಯಲ್ಲಿ. ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಸಂಕಷ್ಟದ ವರ್ಷಗಳಲ್ಲಿ ನೀರು ಹಂಚಿಕೆಯ ಸೂತ್ರದ ಬಗ್ಗೆ ಚರ್ಚೆ ಆಗಬಹುದು. ಒಂದು ಒಪ್ಪಂದಕ್ಕೆ ಬಂದ್ಬಿಡ್ಬೇಕಾಗತ್ತೆ ಅಂತ. ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಕೂಡ ಚರ್ಚೆ ಆಗೋ ಸಾಧ್ಯತೆ ಇದೆ. ಕಾವೇರಿ ನಿರ್ವಹಣಾ ಮಂಡಳಿಯ ನಿರ್ಧಾರಗಳ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ. ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕದ ನಿಲುವನ್ನ ಸ್ಪಷ್ಟಪಡಿಸುವ ಸಾಧ್ಯತೆ ಇದೆ. ತಮಿಳುನಾಡಿನ ವಿರೋಧದ ಕಾರಣಗಳನ್ನ ವಿಜಯ್ ವಿವರಿಸುವ ಸಾಧ್ಯತೆ ಇದೆ. ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಗಡಿ ಭಾಗದ ಉದ್ವಿಗ್ನತೆ ಕಡಿಮೆ ಮಾಡುವ ಬಗ್ಗೆ ಕೂಡ ಇಬ್ಬರು ನಾಯಕರು ಚರ್ಚೆ ಮಾಡ್ತಾರೆ. ಇತ್ತೀಚಿನ ಚಾಮರಾಜನಗರ ಘಟನೆ ಬಳಿಕ ಮೋಸ್ಟ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಅವರು ಧ್ವನಿ ಎತ್ತೋ ಸಾಧ್ಯತೆ ಇದೆ. ಕಾರಣ ಅವರೇ ಆ ವಿಚಾರವನ್ನ ಜಾಸ್ತಿ ಮಾತಾಡ್ತಾ ಇರೋದು ಮತ್ತು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು. ಹಾಗಾಗಿ ಆ ವಿಚಾರ ಕೂಡ ಇವತ್ತು ಚರ್ಚೆಗೆ ಬರೋ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಇಬ್ಬರು ನಾಯಕರ ಈ ಮುಖಾಮುಖಿ ಬಹಳ ಕುತೂಹಲ ಇದೆ ಕರ್ನಾಟಕದ ಮಟ್ಟಿಗೆ, ಪ್ರಮುಖವಾಗಿ ಮಂಡ್ಯ, ಮೈಸೂರು, ಬೆಂಗಳೂರು ಜನರಿಗೆ ಅಂತ. ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಪ್ಪಂದ ಆಗಬಹುದು ಅಂತ, ಸೊ ಏನ್ ನಿರೀಕ್ಷೆ ಮಾಡಬಹುದು, ಏನ್ ಬೆಳವಣಿಗೆ ಇದೆ ಇವತ್ತು? ಎಸ್ ಶ್ರುತಿ, ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿವಾದಗಳಾಗ್ತಾ ಇದ್ದಾವೆ, ಒಂದಿಷ್ಟು ಗೊಂದಲಗಳಾಗ್ತಾ ಇರುವಂಥದ್ದು. ಜೊತೆಗೆ CWRC ಮತ್ತು CWMA ಮಾಡ್ತಿರುವಂಥ ಆದೇಶಗಳು ಕರ್ನಾಟಕಕ್ಕೆ ಅನ್ಯಾಯವನ್ನು ಮಾಡ್ತಿದೆ ಅನ್ನುವಂಥ ಕೂಗು ಪದೇ ಪದೇ ಕೇಳಿ ಬರ್ತಾ ಇದೆ. ಹೀಗಾಗಿ ತಮಿಳುನಾಡು CM ವಿಜಯ್ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆಗೆ ಮುಂದಾಗ್ತಾ ಇರುವಂಥದ್ದು. ಇವತ್ತು ಚೆನ್ನೈನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ CMಗಳ ಜೊತೆ ಅಮಿತ್ ಶಾ ಮೀಟಿಂಗ್ ಇದೆ. ಅದಾದ ಬಳಿಕ ವಿಜಯ್ ಮತ್ತು ಡಿಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನೇ ಮಾಡ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಯಾಕಂದರೆ ವಿಜಯ್ ಅವರು ಈಗಾಗಲೇ ಆಗಸ್ಟ್ 20ಕ್ಕೆ ರಾಜ್ಯಕ್ಕೆ ಬಂದು ಈ ವಿಚಾರಕ್ಕೆ ಸಂಬಂಧ
ಸಂಬಂಧಪಟ್ಟಂತೆ ಚರ್ಚೆನ ಮಾಡೋರಿದ್ರು. ಆದರೆ ಇಲ್ಲಿ ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರಕ್ಕೆ ಒಂದಿಷ್ಟು ಗೊಂದಲಗಳು ಮತ್ತು ಹೋರಾಟಗಳು ಜೋರಾದ ಕಾರಣ ವಿಜಯ್ ಅವರ ಜೊತೆಗೆ ಮಾತುಕತೆ ಮಾಡೋದಕ್ಕೆ ಒಂದಿಷ್ಟು ಬ್ರೇಕ್ ಹಾಕಲಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ಕೂಡ ಅವರನ್ನೇ ಭೇಟಿಯಾಗೋದಕ್ಕೆ ಮುಂದಾಗ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳಿದರು. ಹೀಗಾಗಿ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇರುವಂಥದ್ದು ಇವತ್ತು ಡಿ ಕೆ ಶಿವಕುಮಾರ್ ವಿಜಯ್ ಭೇಟಿ ಆದರೆ ತಮಿಳುನಾಡಿನ ಮತ್ತು ಕರ್ನಾಟಕದ ನಡುವಿರುವ ಕಾವೇರಿ ನದಿ ನೀರಿನ ವಿವಾದ ಒಂದಿಷ್ಟು ಶಮನ ಆಗತ್ತಾ ಅನ್ನುವಂಥದ್ದು. ಪ್ರಮುಖವಾಗಿ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಬೇಕು ಅನ್ನುವಂಥದ್ದು ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಕನಸು. ಯಾಕಂದರೆ ಮೇಕೆದಾಟು ಪಾದಯಾತ್ರೆ ಮಾಡುವ ಮೂಲಕ ಒಂದಿಷ್ಟು ಬೆಂಗಳೂರು ಮತ್ತು ಮೈಸೂರು ಮಂಡ್ಯ ಭಾಗದ ಜನರಿಗೆ ನೀರನ್ನು ಒದಗಿಸಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿದ್ದರು. ಅದಕ್ಕೂ ಕೂಡ ಹೊಸದಾಗಿ DPR ಅನ್ನು ರಚನೆ ಮಾಡಬೇಕಾಗಿದೆ. ಜೊತೆಗೆ ಕಾವೇರಿ ನೀರನ್ನು ಯಾವ ರೀತಿ ತಮಿಳುನಾಡು ಹರಿಸಬೇಕಂತ CWRC CWMA ಆದೇಶಗಳನ್ನ ಮಾಡುತ್ತೆ, ಅದೇ ರೀತಿ ಕರ್ನಾಟಕ ನಡೆದುಕೊಳ್ಬೇಕಾಗಿತ್ತು. ಹೀಗಾಗಿ ರಾಜ್ಯದಲ್ಲಿ ಇರುವಂಥ ನೀರಿನ ಪ್ರಮಾಣ, ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ಇರುವಂಥ ನೀರಿನ ಪ್ರಮಾಣವನ್ನು ನೋಡಿಕೊಂಡು ನೀರು ಬಿಡಬೇಕಾಗತ್ತೆ. ಹೀಗಾಗಿ ಇದಕ್ಕೆ ಬಹಳಷ್ಟು ಕನ್ನಡಪರ ಸಂಘಟನೆಗಳು ಮತ್ತು ವಿರೋಧ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತವೆ. ಹೀಗಾಗಿ BJP JDS ಕನ್ನಡಪರ ಸಂಘಟನೆಗಳು ವಿರೋಧ ವ್ಯಕ್ತವಾದಾಗ ಕರ್ನಾಟಕ ಬಂದ್ ಲೆಕ್ಕದಲ್ಲಿ ಒಂದು ತೀವ್ರವಾದಂಥ ಕಿಚ್ಚು ಹೆಚ್ಚಾಗುತ್ತೆ. ತಮಿಳುನಾಡು ಕರ್ನಾಟಕ ಅನ್ನುವಂಥ ಫೈಟ್ ಶುರು ಆಗುತ್ತೆ. ಹೀಗಾಗಿ ಈ ಒಂದು ಏನು ಹೋರಾಟಗಳಾಗ್ತಿರುವಂಥದ್ದು ಮತ್ತು ನದಿ ನೀರಿನ ವಿಚಾರಕ್ಕೆ ಆಗ್ತಿರುವಂಥ ವಿವಾದವನ್ನು ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಎರಡೂ ರಾಜ್ಯಗಳ ನಡುವೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಬೇಕು ಮತ್ತು ತಾರ್ಕಿಕವಾದಂಥ ಒಂದು ಈ ಒಂದು ಎಲ್ಲ ಗೊಂದಲಗಳಿಗೆ ಅಂತ್ಯವನ್ನು ಹಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಚಿಂತನೆಯನ್ನು ಮಾಡಿರುವಂಥದ್ದು. ಯಾಕಂದರೆ ಯಾವ ರೀತಿ ನಾವು ಕೆಲಸಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ವಿಜಯ್ ಅವ್ರ ಜೊತೆಗೆ ಒಂದಿಷ್ಟು ಮಾತುಕತೆಯನ್ನು ಒಪ್ಪಂದವನ್ನು ಮಾಡಿಕೊಳ್ಳುವ ಮೂಲಕ ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಈ ಒಂದು ವಿವಾದಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಇವತ್ತು ಏನಾದರೂ ಭೇಟಿಯಾಗಿ ಮಾತುಕತೆ ನಡೆಸಿದರೆ ಯಾವ ರೀತಿ ನಿರ್ಧಾರಗಳನ್ನು ಮಾಡ್ತಾರೆ, ಮೇಕೆದಾಟು ಅಣೆಕಟ್ಟು ಕಟ್ಟುವ ವಿಚಾರ ಇರ್ಬೋದು ಮತ್ತು ನೀರನ್ನು ಹಂಚಿಕೆ ಮಾಡುವ ವಿಚಾರ, ರಾಜ್ಯದಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ಒಂದಿಷ್ಟು ನಿರ್ಧಾರಗಳಿಗೆ ಬನ್ನಿ ಅನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.